Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 64 verse 1. Why don't you tear the sky apart and come down? The mountains would see you and shake with fear. ಯೆಶಾಯನ ಪ್ರವಾದನೆಯ ಗ್ರಂಥ 64ನೇ ಅಧ್ಯಾಯ 1ನೇ ವಚನ. ಆಹಾ, ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೆ? ನಿನ್ನ ದರ್ಶನವು ಉಂಟಾಗಿ ಪರ್ವತಗಳು ಅಲುಗಿದರೆ ಎಷ್ಟೋ ಒಳ್ಳೆಯದು. ಇಲ್ಲಿ ಯೆಶಾಯ ಪ್ರವಾದಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ದೇವರಿಗೆ ಕೇಳಿಕೊಳ್ತಾ ಇದ್ದಾರೆ, ಒಂದು ಉಜ್ಜೀವನದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಏನಂತ? ನೀನು ಆಕಾಶವನ್ನು ಸೀಳಿ ಇಳಿದು ಬರಬಾರದೆ ಎಂಬುದಾಗಿ. ಹೌದು, ಆ ರೀತಿ ನೀನು ಬರುವುದಾದರೆ ನಿನ್ನ ದರ್ಶನ ನಮಗೆ ಉಂಟಾಗುತ್ತದೆ, ಪರ್ವತಗಳು ಅಲುಗುತ್ತವೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಹೌದು, ನಾವು ಕೂಡ ನಮಗಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಸಭೆಗಾಗಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಹೃದಯ ಭಾರದಿಂದ ಇಂದಿನಿಂದಲೇ ನಾವು ಪ್ರಾರ್ಥನೆ ಮಾಡೋಣವಾ? ಇದೇ ರೀತಿಯ ಒಂದು ಪ್ರಾರ್ಥನೆಯನ್ನು ಯಾಬೇಚನು ಎನ್ನುವ ವ್ಯಕ್ತಿಯು ಕೂಡ ದೇವರಿಗೆ ಮಾಡಿದ್ದಾನೆ. ಅದನ್ನು ಮೊದಲನೇ ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಯಾಬೇಚನು ಇಸ್ರಾಯೇಲ್ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ದೇವರೇ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ, ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ, ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೇ ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾನೆ. ಹೌದು, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವಾತನು. ಇಲ್ಲಿ ಈ ಭಕ್ತನು ಪ್ರಾರ್ಥನೆ ಮಾಡುತ್ತಿರುವಂಥದ್ದನ್ನು ದೇವರು ಕೇಳಿಸಿಕೊಂಡು ಅವನ ಮೊರೆಯನ್ನು ಲಾಲಿಸಿ ಅವನಿಗೆ ಸದುತ್ತರವನ್ನು ದಯಪಾಲಿಸಿದನು. ಅವನಿಗೆ ಅವನ ಅಣ್ಣ ತಮ್ಮಂದಿರಲ್ಲಿ ಘನವಂತನನ್ನಾಗಿ ಮಾಡಿದನು. ಹೌದು ನನ್ನ ಪ್ರಿಯ ದೇವಚಂದ್ರೇ, ನಾವು ಕೂಡ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಈ 64ನೇ ಅಧ್ಯಾಯವನ್ನು ಒಂದು ಉಜ್ಜೀವನದ ಅಧ್ಯಾಯವೆಂಬುದಾಗಿ ಕರೆಯುತ್ತಾರೆ. ಇಲ್ಲಿ ಯೆಶಾಯ ಪ್ರವಾದಿಯು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇಂದು ನೀನು ಕೂಡ ಈ ಅಧ್ಯಾಯವನ್ನು ತಿರುಗಿ ಓದುವಂಥವನಾಗಿರೋ, ಈ ಪ್ರಾರ್ಥನೆಯನ್ನು ಮಾಡುವಂಥವನಾಗಿರೋ. ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿಯೂ ಕೂಡ ಉಜ್ಜೀವನ ಉಂಟಾಗುತ್ತದೆ. ನಿನ್ನ ನರನಾಡಿಗಳಲ್ಲಿ ಪರಲೋಕದ ಅಗ್ನಿ ಸುರಿಯುತ್ತದೆ. ನೀನು ಇವತ್ತು ಉಜ್ಜೀವನವನ್ನು ಅಪೇಕ್ಷಿಸುತ್ತಿರುವುದಾದರೆ ಪರಲೋಕದ ದೇವರೇ, ಆಕಾಶವನ್ನು ಸೀಳಿ ಇಳಿದು ಬಾ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವ, ಅಂಗಲಾಚಿ ಬೇಡಿಕೋ. ಖಂಡಿತವಾಗಿಯೂ ದೇವರು ತನ್ನ ಪರಿಶುದ್ಧಾತ್ಮನ ಅಗ್ನಿ ನಿನ್ನ ಮೇಲೆ ಸುರಿಸುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಅನೇಕ ಪರಿಶುದ್ಧ ಭಕ್ತರು ತಮ್ಮ ದೇಶದ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದರು, ತಮ್ಮ ಜನರ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿದರು, ತಮ್ಮನ್ನು ಶತ್ರುವಿಂದ ತಪ್ಪಿಸು ಎಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡಿದರು. ಅವರು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಎಂದರೆ, ಅವರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದರು. ಹೌದು, ಇಂಥ ಒಂದು ಪ್ರಾರ್ಥನೆ ಇವತ್ತು ನನ್ನದು ನಿನ್ನದು ಕೂಡ ಆಗಿರಬೇಕು. ತಗ್ಗಿನ ಭಾವನೆಯಿಂದ, ವಿನಯತೆಯಿಂದ ದೇವರ ಬಳಿ ಬಂದು ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಕ್ಷಮಾಪಣೆಯನ್ನು ಕೋರಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಆ ಹಳೆ ಒಡಂಬಡಿಕೆಯ ಭಕ್ತರು ತಮ್ಮ ಬಟ್ಟೆಗಳನ್ನು ಹರಿದುಕೊಳ್ಳುತ್ತಾ ಇದ್ದರು, ಗೋಣಿ ತಟ್ಟುಗಳನ್ನು ಸುತ್ತುಕೊಳ್ಳುತ್ತಾ ಇದ್ದರು, ಬೂದಿಯನ್ನು ತಲೆ ಮೇಲೆ ಹಾಕಿಕೊಳ್ತಾ ಇದ್ದರು. ನೆಲದ ಮೇಲೆ ಕುಳಿತುಕೊಂಡು ಪಶ್ಚಾತ್ತಾಪದ ಹೃದಯದಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಪ್ರಿಯರೇ, ಮುಂದೆ ಬಂದು ನಾವು ಯೋವೇಲನ ಗ್ರಂಥದಲ್ಲಿ ನೋಡುವಾಗ ಯೋವೇಲ 2:13 ದೇವರು ಈ ರೀತಿ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಬಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಹರಿದುಕೊಂಡು ಕರ್ತನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಹೌದು, ನಾವು ಕೂಡ ಇವತ್ತು ಇದನ್ನು ಮಾಡಬೇಕಾಗಿದೆ. ನಮ್ಮ ಬಟ್ಟೆಗಳನ್ನು ಹರಿದುಕೊಳ್ಳಬೇಕೆಂದರೆ ನಾವು ಉಟ್ಟುಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ಹರಿಯುವಂಥದ್ದಲ್ಲ, ನಮ್ಮ ಹೃದಯವನ್ನು ಹರಿದುಕೊಂಡು ಪಶ್ಚಾತ್ತಾಪದ ಹೃದಯದಿಂದ ದೀನ ಸ್ವಭಾವವುಳ್ಳವರಾಗಿ ಕರ್ತನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ಆಕಾಶ ಮಂಡಲವನ್ನು ಸೀಳಿ ನಿನ್ನ ಬಳಿ ಇಳಿದು ಬರುತ್ತಾರೆ. ಪ್ರಿಯರೇ, ಹೌದು, ನೀನು ನಿನ್ನ ನಿದ್ರೆಯನ್ನು ತೊರೆದು ಬಿಟ್ಟು ದೇವರಿಗಾಗಿ ಜೀವಿಸು. ಆ ಸಮಯವನ್ನು ದೇವರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಮೀಸಲಾಗಿಡು.
ಕರ್ತನು ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ನೀನು ನಿನ್ನ ಹೃದಯವನ್ನು ಹರಿದುಕೊಂಡು ಪ್ರಾರ್ಥಿಸುವಾಗ ನಿಶ್ಚಯವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಇದುವರೆಗೆ ನಿನ್ನ ಮನೆಯಲ್ಲಿ ಆಗದೇ ಇದ್ದಂಥ ಎಲ್ಲ ಕಾರ್ಯಗಳು ದೇವರು ಇವತ್ತಿನಿಂದಲೇ ಪ್ರಾರಂಭಿಸುತ್ತಾರೆ. ಮುಚ್ಚಿ ಹೋಗಿರ್ತಕ್ಕಂಥ ಬಾಗಿಲುಗಳೆಲ್ಲ ತೆರೆಯಲ್ಪಡುತ್ತವೆ. ಇಂದೇ ನೀನು ಕ್ರಿಸ್ತನ ಕಡೆಗೆ ತಿರುಗಿಕೋ. ವೈಯಕ್ತಿಕ ಪ್ರಾರ್ಥನೆ ಮಾಡು, ಕುಟುಂಬ ಪ್ರಾರ್ಥನೆ ಮಾಡು, ಸಭೆಯಲ್ಲಿ ಪ್ರಾರ್ಥನೆ ಮಾಡು. ದೇಶಕ್ಕಾಗಿ ನಿನಗಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ, ನೀನು ಸಜೀವವುಳ್ಳ ದೇವರಾಗಿದ್ದೆ, ನೀನು ನಿಜವಾದ ರಕ್ಷಕನಾಗಿದ್ದೆ. ನೀನು ನಿನ್ನ ಮಕ್ಕಳು ಕೂಗುವಾಗ ಅವರ ಕೂಗನ್ನು ಕೇಳಿಸಿಕೊಂಡು ಇಳಿದು ಬರುವ ಆತನಾಗಿದ್ದೀಯಪ್ಪ. ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಯೆಶಾಯ ಪ್ರವಾದಿಯು ಮಾಡಿರ್ತಕ್ಕಂಥ ಪ್ರಾರ್ಥನೆಯನ್ನು ಇವತ್ತು ನಾವು ಕೂಡ ಮಾಡುತ್ತೇವೆ ಸ್ವಾಮಿ. ಅಪ್ಪ, ನೀನು ಆಕಾಶವನ್ನು ಸೀಳಿ ಇಳಿದು ಬಾ ಸ್ವಾಮಿ. ನಮಗೆ ದರ್ಶನವನ್ನು ಕೊಡು. ನಮ್ಮನ್ನು, ನಮ್ಮ ಮಕ್ಕಳನ್ನು, ಕುಟುಂಬವನ್ನು, ಎಲ್ಲರನ್ನ ಆಶೀರ್ವದಿಸು ತಂದೆಯೇ. ಯಬೇಚನು ಪ್ರಾರ್ಥನೆ ಮಾಡಿದ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡುತ್ತೇವಪ್ಪ. ನಮ್ಮನ್ನು ಸಹ ಆಶೀರ್ವಾದ ಮಾಡು ಕರ್ತನೆ. ಅವನನ್ನು ಅವನ ಅಣ್ಣ ತಮ್ಮಂದಿರೆಲ್ಲರಲ್ಲಿ ಘನವಂತನನ್ನಾಗಿ ಮಾಡಿದ ಹಾಗೆ ದೇವಾ, ಈ ಪ್ರಾರ್ಥನೆಯನ್ನು ಮಾಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತವನ್ನು ಆಶೀರ್ವದಿಸು. ಇವರ ಕುಟುಂಬದಲ್ಲಿ, ಇವರ ಕೆಲಸದ ಸ್ಥಳದಲ್ಲಿ, ಇವರ ಸಮಾಜದಲ್ಲಿ ಘನವಂತರಾಗಿ, ನೀತಿವಂತರಾಗಿ, ಉನ್ನತ ಸ್ಥಾನದಲ್ಲಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.